ನೋಡಿ, ಒಂದ್ ಕಡೆಯಲ್ಲಿ ಪೈರಸಿ ವಿಚಾರ ಆದ್ರೆ ಮತ್ತೊಂದ್ ಕಡೆಯಲ್ಲಿ ಸುದೀಪ್ ಅಭಿಮಾನಿಗೆ ನಕಲಿ ATS ಅಧಿಕಾರಿ ಬೆದರಿಕೆಯನ್ನ ಹಾಕಿದ್ದಾರೆ. ಸುದೀಪ್ ಅವರ ಅಭಿಮಾನಿಗೆ ದೆಹಲಿ ಬಾಂಬ್ ಸ್ಫೋಟದಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್ ಬಳಕೆ ಆಗಿದೆ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಾವು ಕೇಳಿದಷ್ಟು ಹಣ ಕೊಟ್ರೆ ಕೇಸ್ನಿಂದ ಖುಲಾಸೆ ಮಾಡ್ತೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಂಚಕರ ಮಾತು ಕೇಳಿ ಹಣ ಕಳೆದುಕೊಂಡಿದ್ದಾರೆ ಸುದೀಪ್ ಅಭಿಮಾನಿ. ಹಂತವಾಗಿ 5.53 ಲಕ್ಷ ಹಣವನ್ನ ಪಾಪ ಅವರು ಅಧಿಕಾರಿ ಅಂತೇಳಿ ಹಣ ಹಾಕಿದ್ದಾರೆ. ಶರಣ್ ಆರ್ ಮುಕುಂದ ಅಂತೇಳಿ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತೆ ಅವರು. ಮೋಸ ಹೋಗಿರೋದು ಗೊತ್ತಾಗಿ ಸೌತ್ ಸೆನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆನಂತರ ಕಿಚ್ಚ ಸುದೀಪ್ ಅವರ ಅಭಿಮಾನಿ ATS ಅಧಿಕಾರಿಗಳ ಸೋಗಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಅವರಿಗೆ. ಸುದೀಪ್ ಅವರ ಅಭಿಮಾನಿಯ ಹೆಸರು ಶರಣ್ ಆರ್ ಮುಕುಂದ ಅಂತೇಳಿ 5.53 ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಸುದೀಪ್ ಅವರ ಅಭಿಮಾನಿ ಹಣ ಕಳ್ಕೊಂಡಿರೋದು, ATS ಅಧಿಕಾರಿಗಳ ನೆಪದಲ್ಲಿ ಬೆದರಿಕೆ ಹಾಕಿರೋದು, ನಿಮ್ಮ ಮೊಬೈಲ್ ನಂಬರ್ ದೆಹಲಿಯಲ್ಲಿ ಆಯ್ತಲ್ಲ, ಆ ಸ್ಫೋಟದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಖುಲಾಸೆ ಮಾಡ್ತೀವಿ, ಹಣ ಕೊಡಿ ಅಂತ ಕೇಳಿದ್ದಾರೆ. ಪಾಪ ನಂಬ್ಕೊಂಡು ಹಣ ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆಯಲ್ಲಿ ಪೈರಸಿ ವಿಚಾರ ಆದ್ರೆ ಮತ್ತೊಂದ್ ಕಡೆಯಲ್ಲಿ ಸುದೀಪ್ ಅಭಿಮಾನಿಗೆ ನಕಲಿ ATS ಅಧಿಕಾರಿ ಬೆದರಿಕೆಯನ್ನ ಹಾಕಿದ್ದಾರೆ. ಸುದೀಪ್ ಅವರ ಅಭಿಮಾನಿಗೆ ದೆಹಲಿ ಬಾಂಬ್ ಸ್ಫೋಟದಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್ ಬಳಕೆ ಆಗಿದೆ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಾವು ಕೇಳಿದಷ್ಟು ಹಣ ಕೊಟ್ರೆ ಕೇಸ್ನಿಂದ ಖುಲಾಸೆ ಮಾಡ್ತೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಂಚಕರ ಮಾತು ಕೇಳಿ ಹಣ ಕಳೆದುಕೊಂಡಿದ್ದಾರೆ ಸುದೀಪ್ ಅಭಿಮಾನಿ. ಹಂತವಾಗಿ 5.53 ಲಕ್ಷ ಹಣವನ್ನ ಪಾಪ ಅವರು ಅಧಿಕಾರಿ ಅಂತೇಳಿ ಹಣ ಹಾಕಿದ್ದಾರೆ. ಶರಣ್ ಆರ್ ಮುಕುಂದ ಅಂತೇಳಿ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತೆ ಅವರು. ಮೋಸ ಹೋಗಿರೋದು ಗೊತ್ತಾಗಿ ಸೌತ್ ಸೆನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆನಂತರ ಕಿಚ್ಚ ಸುದೀಪ್ ಅವರ ಅಭಿಮಾನಿ ATS ಅಧಿಕಾರಿಗಳ ಸೋಗಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಅವರಿಗೆ. ಸುದೀಪ್ ಅವರ ಅಭಿಮಾನಿಯ ಹೆಸರು ಶರಣ್ ಆರ್ ಮುಕುಂದ ಅಂತೇಳಿ 5.53 ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಸುದೀಪ್ ಅವರ ಅಭಿಮಾನಿ ಹಣ ಕಳ್ಕೊಂಡಿರೋದು, ATS ಅಧಿಕಾರಿಗಳ ನೆಪದಲ್ಲಿ ಬೆದರಿಕೆ ಹಾಕಿರೋದು, ನಿಮ್ಮ ಮೊಬೈಲ್ ನಂಬರ್ ದೆಹಲಿಯಲ್ಲಿ ಆಯ್ತಲ್ಲ, ಆ ಸ್ಫೋಟದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಖುಲಾಸೆ ಮಾಡ್ತೀವಿ, ಹಣ ಕೊಡಿ ಅಂತ ಕೇಳಿದ್ದಾರೆ. ಪಾಪ ನಂಬ್ಕೊಂಡು ಹಣ ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆಯಲ್ಲಿ ಪೈರಸಿ ವಿಚಾರ ಆದ್ರೆ ಮತ್ತೊಂದ್ ಕಡೆಯಲ್ಲಿ ಸುದೀಪ್ ಅಭಿಮಾನಿಗೆ ನಕಲಿ ATS ಅಧಿಕಾರಿ ಬೆದರಿಕೆಯನ್ನ ಹಾಕಿದ್ದಾರೆ. ಸುದೀಪ್ ಅವರ ಅಭಿಮಾನಿಗೆ ದೆಹಲಿ ಬಾಂಬ್ ಸ್ಫೋಟದಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್ ಬಳಕೆ ಆಗಿದೆ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಾವು ಕೇಳಿದಷ್ಟು ಹಣ ಕೊಟ್ರೆ ಕೇಸ್ನಿಂದ ಖುಲಾಸೆ ಮಾಡ್ತೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಂಚಕರ ಮಾತು ಕೇಳಿ ಹಣ ಕಳೆದುಕೊಂಡಿದ್ದಾರೆ ಸುದೀಪ್ ಅಭಿಮಾನಿ. ಹಂತವಾಗಿ 5.53 ಲಕ್ಷ ಹಣವನ್ನ ಪಾಪ ಅವರು ಅಧಿಕಾರಿ ಅಂತೇಳಿ ಹಣ ಹಾಕಿದ್ದಾರೆ. ಶರಣ್ ಆರ್ ಮುಕುಂದ ಅಂತೇಳಿ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತೆ ಅವರು. ಮೋಸ ಹೋಗಿರೋದು ಗೊತ್ತಾಗಿ ಸೌತ್ ಸೆನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆನಂತರ ಕಿಚ್ಚ ಸುದೀಪ್ ಅವರ ಅಭಿಮಾನಿ ATS ಅಧಿಕಾರಿಗಳ ಸೋಗಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಅವರಿಗೆ. ಸುದೀಪ್ ಅವರ ಅಭಿಮಾನಿಯ ಹೆಸರು ಶರಣ್ ಆರ್ ಮುಕುಂದ ಅಂತೇಳಿ 5.53 ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಸುದೀಪ್ ಅವರ ಅಭಿಮಾನಿ ಹಣ ಕಳ್ಕೊಂಡಿರೋದು, ATS ಅಧಿಕಾರಿಗಳ ನೆಪದಲ್ಲಿ ಬೆದರಿಕೆ ಹಾಕಿರೋದು, ನಿಮ್ಮ ಮೊಬೈಲ್ ನಂಬರ್ ದೆಹಲಿಯಲ್ಲಿ ಆಯ್ತಲ್ಲ, ಆ ಸ್ಫೋಟದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಖುಲಾಸೆ ಮಾಡ್ತೀವಿ, ಹಣ ಕೊಡಿ ಅಂತ ಕೇಳಿದ್ದಾರೆ. ಪಾಪ ನಂಬ್ಕೊಂಡು ಹಣ ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆಯಲ್ಲಿ ಪೈರಸಿ ವಿಚಾರ ಆದ್ರೆ ಮತ್ತೊಂದ್ ಕಡೆಯಲ್ಲಿ ಸುದೀಪ್ ಅಭಿಮಾನಿಗೆ ನಕಲಿ ATS ಅಧಿಕಾರಿ ಬೆದರಿಕೆಯನ್ನ ಹಾಕಿದ್ದಾರೆ. ಸುದೀಪ್ ಅವರ ಅಭಿಮಾನಿಗೆ ದೆಹಲಿ ಬಾಂಬ್ ಸ್ಫೋಟದಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್ ಬಳಕೆ ಆಗಿದೆ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಾವು ಕೇಳಿದಷ್ಟು ಹಣ ಕೊಟ್ರೆ ಕೇಸ್ನಿಂದ ಖುಲಾಸೆ ಮಾಡ್ತೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಂಚಕರ ಮಾತು ಕೇಳಿ ಹಣ ಕಳೆದುಕೊಂಡಿದ್ದಾರೆ ಸುದೀಪ್ ಅಭಿಮಾನಿ. ಹಂತವಾಗಿ 5.53 ಲಕ್ಷ ಹಣವನ್ನ ಪಾಪ ಅವರು ಅಧಿಕಾರಿ ಅಂತೇಳಿ ಹಣ ಹಾಕಿದ್ದಾರೆ. ಶರಣ್ ಆರ್ ಮುಕುಂದ ಅಂತೇಳಿ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತೆ ಅವರು. ಮೋಸ ಹೋಗಿರೋದು ಗೊತ್ತಾಗಿ ಸೌತ್ ಸೆನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆನಂತರ
ಕಿಚ್ಚ ಸುದೀಪ್ ಅವರ ಅಭಿಮಾನಿ ಎಟಿಎಸ್ ಅಧಿಕಾರಿಗಳ ಸೋಗಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಅವರಿಗೆ. ಸುದೀಪ್ ಅವರ ಅಭಿಮಾನಿಯ ಹೆಸರು ಶರಣ್ ಆರ್ ಮುಕುಂದ ಅಂತೇಳಿ 5.53 ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಸುದೀಪ್ ಅವರ ಅಭಿಮಾನಿ ಹಣ ಕಳ್ಕೊಂಡಿರೋದು, ಎಟಿಎಸ್ ಅಧಿಕಾರಿಗಳ ನೆಪದಲ್ಲಿ ಬೆದರಿಕೆ ಹಾಕಿರೋದು, ನಿಮ್ಮ ಮೊಬೈಲ್ ನಂಬರ್ ದೆಹಲಿಯಲ್ಲಿ ಆಯ್ತಲ್ಲ, ಆ ಸ್ಫೋಟದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಖುಲಾಸೆ ಮಾಡ್ತೀವಿ, ಹಣ ಕೊಡಿ ಅಂತ ಕೇಳಿದ್ದಾರೆ. ಪಾಪ ನಂಬ್ಕೊಂಡು ಹಣ ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆಯಲ್ಲಿ ಪೈರಸಿ ವಿಚಾರ ಆದ್ರೆ ಮತ್ತೊಂದ್ ಕಡೆಯಲ್ಲಿ ಸುದೀಪ್ ಅಭಿಮಾನಿಗೆ ನಕಲಿ ಎಟಿಎಸ್ ಅಧಿಕಾರಿ ಬೆದರಿಕೆಯನ್ನ ಹಾಕಿದ್ದಾರೆ. ಸುದೀಪ್ ಅವರ ಅಭಿಮಾನಿಗೆ ದೆಹಲಿ ಬಾಂಬ್ ಸ್ಫೋಟದಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್ ಬಳಕೆ ಆಗಿದೆ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಾವು ಕೇಳಿದಷ್ಟು ಹಣ ಕೊಟ್ರೆ ಕೇಸ್ನಿಂದ ಖುಲಾಸೆ ಮಾಡ್ತೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಂಚಕರ ಮಾತು ಕೇಳಿ ಹಣ ಕಳೆದುಕೊಂಡಿದ್ದಾರೆ ಸುದೀಪ್ ಅಭಿಮಾನಿ. ಹಂತ ಹಂತವಾಗಿ 5.53 ಲಕ್ಷ ಹಣವನ್ನ ಪಾಪ ಅವರು ಅಧಿಕಾರಿ ಅಂತೇಳಿ ಹಣ ಹಾಕಿದ್ದಾರೆ. ಶರಣ್ ಆರ್ ಮುಕುಂದ ಅಂತೇಳಿ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತೆ ಅವರು. ಮೋಸ ಹೋಗಿರೋದು ಗೊತ್ತಾಗಿ ಸೌತ್ ಸೆನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆನಂತರ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಎಟಿಎಸ್ ಅಧಿಕಾರಿಗಳ ಸೋಗಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಅವರಿಗೆ. ಸುದೀಪ್ ಅವರ ಅಭಿಮಾನಿಯ ಹೆಸರು ಶರಣ್ ಆರ್ ಮುಕುಂದ ಅಂತೇಳಿ 5.53 ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಸುದೀಪ್ ಅವರ ಅಭಿಮಾನಿ ಹಣ ಕಳ್ಕೊಂಡಿರೋದು, ಎಟಿಎಸ್ ಅಧಿಕಾರಿಗಳ ನೆಪದಲ್ಲಿ ಬೆದರಿಕೆ ಹಾಕಿರೋದು, ನಿಮ್ಮ ಮೊಬೈಲ್ ನಂಬರ್ ದೆಹಲಿಯಲ್ಲಿ ಆಯ್ತಲ್ಲ, ಆ ಸ್ಫೋಟದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಖುಲಾಸೆ ಮಾಡ್ತೀವಿ, ಹಣ ಕೊಡಿ ಅಂತ ಕೇಳಿದ್ದಾರೆ. ಪಾಪ ನಂಬ್ಕೊಂಡು ಹಣ ಕೊಟ್ಟಿದ್ದಾರೆ. ನಿಮ್ಮ ಕೈವಾಡ ಇದೆ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾರೆ. ನಿಮ್ಮ ಮೊಬೈಲ್ ನಂಬರ್ ಬಳಕೆ ಆಗಿದೆ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಾವು ಕೇಳಿದಷ್ಟು ಹಣ ಕೊಟ್ರೆ ಕೇಸ್ನಿಂದ ಖುಲಾಸೆ ಮಾಡ್ತೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಂಚಕರ ಮಾತು ಕೇಳಿ ಹಣ ಕಳೆದುಕೊಂಡಿದ್ದಾರೆ ಸುದೀಪ್ ಅಭಿಮಾನಿ. ಹಂತ ಹಂತವಾಗಿ 5.53 ಲಕ್ಷ ಹಣವನ್ನ ಪಾಪ ಅವರು ಅಧಿಕಾರಿ ಅಂತೇಳಿ ಹಣ ಹಾಕಿದ್ದಾರೆ. ಶರಣ್ ಆರ್ ಮುಕುಂದ ಅಂತೇಳಿ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತೆ ಅವರು. ಮೋಸ ಹೋಗಿರೋದು ಗೊತ್ತಾಗಿ ಸೌತ್ ಸೆನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆನಂತರ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಎಟಿಎಸ್ ಅಧಿಕಾರಿಗಳ ಸೋಗಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಅವರಿಗೆ. ಸುದೀಪ್ ಅವರ ಅಭಿಮಾನಿಯ ಹೆಸರು ಶರಣ್ ಆರ್ ಮುಕುಂದ ಅಂತೇಳಿ 5.53 ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಸುದೀಪ್ ಅವರ ಅಭಿಮಾನಿ ಹಣ ಕಳ್ಕೊಂಡಿರೋದು, ಎಟಿಎಸ್ ಅಧಿಕಾರಿಗಳ ನೆಪದಲ್ಲಿ ಬೆದರಿಕೆ ಹಾಕಿರೋದು, ನಿಮ್ಮ ಮೊಬೈಲ್ ನಂಬರ್ ದೆಹಲಿಯಲ್ಲಿ ಆಯ್ತಲ್ಲ, ಆ ಸ್ಫೋಟದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಖುಲಾಸೆ ಮಾಡ್ತೀವಿ, ಹಣ ಕೊಡಿ ಅಂತ ಕೇಳಿದ್ದಾರೆ. ಪಾಪ ನಂಬ್ಕೊಂಡು ಹಣ ಕೊಟ್ಟಿದ್ದಾರೆ.